ಎಲ್ಲರ ನೆಚ್ಚಿನ ಜೋಡಿ ಅಂದ್ರೆ ಅದುವೇ ಕರ್ಣ ಧಾರಾವಾಹಿಯ ಮೂಲಕ ಮನೆ ಮಾತಾಗಿರುವಂತ ನಿಧಿ ಮತ್ತೆ ಕರ್ಣ ಅಂದ್ರೆ ಭವ್ಯ ಗೌಡ ಮತ್ತೆ ಕಿರಣ್ ರಾಜ್ ಸದ್ಯಕ್ಕೆ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ಈ ಒಂದು ಧಾರಾವಾಹಿಯ ಮೂಲಕ ಇವರು ಬೆಳ್ಳಿ ತೆರೆಯಲು ಸಹ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಕಿರುತೆರೆಯಲ್ಲಿ ಶುರು ಮಾಡಿದಂತ ಒಂದು ಜರ್ನಿ ಸಿನಿಮಾದಲ್ಲೂ ಸಹ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. ಕಿರಣ್ ರಾಜ್ ಅವರು ಕೂಡ ಈಗಾಗಲೇ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಡೆಸಿದ್ದಾಗಿದೆ. ಜಾಕಿ ಎಂಬ ಒಂದು ಸಿನಿಮಾವು ಕೂಡ ಈಗ ಪ್ರೆಸೆಂಟ್ ಶೂಟಿಂಗ್ ಕೂಡ ನಡೀತಾ ಇದೆ. ಇನ್ನ ಭವ್ಯ ಗೌಡ ಅವರು ದೇವಿ ಎಂಬ ಒಂದು ಹೊಸ ಸಿನಿಮಾವನ್ನು ಒಪ್ಕೊಂಡಿದ್ದಾರೆ. ಆ ಒಂದು ಸಿನಿಮಾ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇದೇ ವರ್ಷದಲ್ಲಿ ಆ ಒಂದು ಸಿನಿಮಾವು ಕೂಡ ರಿಲೀಸ್ ಆಗಲಿದೆ. ಅದನ್ನು ಕೂಡ ನೋಡಬಹುದು. ಭವ್ಯಗೌಡ ಅವರ ಮೊದಲ ಸಿನಿಮಾ ಆಗಿರುತ್ತೆ. ಇದಕ್ಕೂ ಮುಂಚಿನ ಒಂದು ಸಿನಿಮಾದಲ್ಲಿ ನಡೆಸಿರ್ತಾರೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಅದಕ್ಕೆ ಸ್ಟಾಪ್ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಈ ಸದ್ಯಕ್ಕೆ ಧಾರಾವಾಹಿನ ಮಾಡಿಕೊಂಡು ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಕೂಡ ಹೋಗಿ ಬಂದ್ರು ಭವ್ಯ ಅವರು. ಕಿರುತೆರೆಯಲ್ಲಿ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಮತ್ತೆ ಒಳ್ಳೆ ರೀತಿಯಲ್ಲೂ ಕೂಡ ಸಂಭಾವನೆಯು ಕೂಡ ಸಿಗುತ್ತೆ. ಬೆಳ್ಳಿತೆರೆಯಲ್ಲಿ ಬಹಳಷ್ಟು ಶೂಟಿಂಗ್ ಅಂತೆಲ್ಲ ಹೋಗಿ ಬರ್ತಾ ಇದ್ದಾರೆ. ಶೂಟಿಂಗ್ ನಟನೆ ಎಲ್ಲವೂ ಕೂಡ ಮಾಡ್ತಿದ್ದಾರೆ. ಹೊಸ ಎಕ್ಸ್ಪೀರಿಯನ್ಸ್. ಇಷ್ಟು ದಿವಸ ಸೀರಿಯಲ್ ಅಲ್ಲಿ ಮಾಡ್ತಿದ್ರು, ಈಗ ಸಿನಿಮಾದಲ್ಲೂ ಸಹ ಆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದು ಹೊಸ ಆ ಏನು ಕಲಾವಿದರಾಗಿರ್ಬೋದು ಎಲ್ಲರನ್ನು ಕೂಡ ಮೀಟ್ ಆಗುವಂತ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಕಿರುತೆರೆಯಲ್ಲಿ ಪ್ರತಿ ದಿವಸ ಅದೇ ಒಂದು ಕತೆ ಕಂಟಿನ್ಯೂಟಿ ಇರುತ್ತಲ್ಲ, ಚೆನ್ನಾಗಿ ಕಾಣಿಸ್ಬೇಕು ಮತ್ತೆ ಚೆನ್ನಾಗಿ ಮೇಕಪ್ ಅನ್ನ ಮಾಡ್ಕೋತಾರೆ. ಎಲ್ಲರೊಟ್ಟಿಗೂ ಕೂಡ ಚೆನ್ನಾಗಿ ಬೆರೆಯುತ್ತಾರೆ. ಮತ್ತೆ ಕರ್ಣ ಮತ್ತೆ ನಿಧಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಕಿರಣ್ ರಾಜ್ ಅವರು ಕೂಡ ಅಷ್ಟೇ ಸಖತ್ತಾಗಿ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ, ಕೊಡುವಂತ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಈ ಜೋಡಿಯ ಒಂದು ಫೇವರೇಟ್ ಜೋಡಿ ಅನ್ಬೋದು. ಎಲ್ರಿಗೂ ಕೂಡ ಸಣ್ಣವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಗುರುತಿಡಿದು ಮಾತನಾಡಿಸ್ತಾರೆ. ಅಷ್ಟರ ಮಟ್ಟಿಗೆ ಕನ್ನಡ ಧಾರಾವಾಹಿ ಮನೆ ಮಾತಾಗಿರುವಂತಹ ಒಂದು ಧಾರಾವಾಹಿ ಅಂತ ಹೇಳ್ಬೋದು. ಬೇರೆ ಬೇರೆ ಕಲಾವಿದರು ಸಹ ಇದರಲ್ಲಿ ಇದ್ದಾರೆ. ಒಳ್ಳೆ ಟ್ವಿಸ್ಟ್ ಬರುತ್ತೆ. ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬರ್ತದೆ. ಸೊ ಜನರು ಇಷ್ಟಪಟ್ಟು ಈ ಧಾರಾವಾಹಿಯನ್ನ ನೋಡ್ತಾ ಇದ್ದಾರೆ, ವಿಶ್ ಮಾಡುತ್ತಿದ್ದಾರೆ.